ಬದುಕು ಕಟ್ಟಿಕೊಳ್ಳುವ ಕನಸು ಹೊತ್ತು ಕಾರ್ಖಾನೆಯ ಬಾಗಿಲು ದಾಟಿದ್ದ ಆ ಯುವ ಕಾರ್ಮಿಕರು ಮನೆಗೆ ಸಂಕ್ರಾಂತಿ ಹಬ್ಬದ ಖುಷಿ ತರುವ ಕನಸಲ್ಲಿದ್ದರು. ಆದರೆ ಕಾರ್ಖಾನೆಯಲ್ಲಿ ನಡೆದ ಆಕಸ್ಮಿಕ ದುರಂತ ಅವರ ಜೀವನವನ್ನೇ ಕಿತ್ತುಕೊಂಡಿದೆ. ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ಇರುವ ಇನಾಮದಾರ್ ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ ವಿಭಾಗದಲ್ಲಿ ಬುಧವಾರ ನಡೆದ ದುರಂತದಲ್ಲಿ 3 ಕಾರ್ಮಿಕರು ಸಾವನ್ನಪ್ಪಿದರು. ಚಿಕಿತ್ಸೆಗಾಗಿ ಬೆಳಗಾವಿಗೆ ಸಾಗಿಸಲಾದ 5 ಗುರುವಾರ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಕಾಲ್ಗೆಟುಕುವಂತಿದ್ದ ಕಾರ್ಖಾನೆ ಆವರಣದಲ್ಲಿ ಈಗ ಮೌನ ಆವರಿಸಿದ್ದು, ಗೇಟ್ ಬಳಿ ಸಹೋದ್ಯೋಗಿಗಳು ನಿಂತರೂ ಮಾತು ಬರದೆ ಕಣ್ಣೀರೇ ಹರಿಯುತ್ತಿದೆ. ಮನೆಗಳಲ್ಲಿ ಅಳುವಿಕೆ, ಪಕ್ಕದವರ ಸಾಂತ್ವನ. ಸಂಕ್ರಾಂತಿ ಮನೆಮಾತಾದ ಕಾಲದಲ್ಲೇ ಈ ಕುಟುಂಬಗಳಿಗೆ ಕತ್ತಲೆಯ ಅವ್ಯವಸ್ಥೆ. ಮೃತರಾಗಿರುವ ಅಥಣಿಯ ಮಂಜುನಾಥ್ ತೇರದಾಳ, ಅರವಳ್ಳಿ ಗ್ರಾಮದ ಮಂಜುನಾಥ್ ಕಾಜ್ಗಾರ, ಗೋಕಾಕ ತಾಲೂಕಿನ ಭರತೇಶ್ ಸಾರವಾಡಿ, ಮರೆಗುದ್ದಿಯ ಗುರುಪಾದಪ್ಪ ತಮ್ಮನವರ, ಗೋಕಾಕ್ನ ರಾಘವೇಂದ್ರ ಗಿರಿಯಾಲ. ಘಟನೆ ನಡೆದ ಬುಧವಾರ ಅಕ್ಷಯ ತೋಪಡೆ, ದೀಪಕ್ ಮುನ್ನೋಳಿ, ಸುದರ್ಶನ್ ಬನೋಶಿ ಸಾವಿಗೀಡಾಗಿದ್ದು, ಗಾಯಗೊಂಡ ಎಲ್ಲರೂ ಮೃತಪಟ್ಟಿದ್ದಾರೆ. ಕುಟುಂಬಕ್ಕೆ ಆಧಾರವಾಗಿದ್ದ ಯುವಕರು ಅಂತ್ಯ ಕಂಡಿರುವುದು ಮನೆಯ ಕೊಂಡಿ ಕಳಚಿದಂತಾಗಿದೆ.